ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬಯಿಯ ಪ್ರತಿಷ್ಠಿತ ಗಣೇಶೋತ್ಸವ ಮಂಡಳಿಗಳಲ್ಲಿ ಒಂದಾದ ವಡಾಲಾದ ಜಿಎಸ್ಬಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ 62ನೇ ಗಣೇಶೋತ್ಸವವು 11 ದಿನಗಳ ಕಾಲ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ಸವ ಸಮಿತಿಯ ಅಧ್ಯಕ್ಷ ಉಲ್ಲಾಸ್ ಕಾಮತ್ ವಿವರ ನೀಡಿದರು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಶ್ರೀರಾಮ ಮಂದಿರ ವಡಾಳ ಇದು 62ನೇ ವರ್ಷ. ತುಂಬ ವಿಜೃಂಭಣೆಯಿಂದ ಮಾಡೋದು ನಾವು ಸಂಕಲ್ಪ ಮಾಡಿದ್ದೇವೆ ಮತ್ತು ಈ ವರ್ಷ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ದರ್ಶನ ತೆಗೆದುಕೊಂಡು ಊಟ ಮಾಡಿ ಹೋಗಬೇಕು ಮತ್ತು ಪ್ರಸಾದ ವಿತರಣೆ ನಮ್ಮದು ತುಂಬ ಉಂಟು. ಇಲ್ಲಿ 1 ಗಂಟೆಗೆ ಮಹಾಪೂಜೆ ಆದಮೇಲೆ ಪ್ರಸಾದ ಸ್ಟಾರ್ಟ್ ಮಾಡಿದ ಮೇಲೆ ನಾವು ರಾತ್ರಿ 11 ಗಂಟೆ ತನಕ ಇಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಚಾಲೂ ಇರ್ತದೆ. 11 ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು, ಇದೇ ನಮ್ಮದು ಇಚ್ಛೆ. ವಡಾಲ ಶ್ರೀರಾಮ ಮಂದಿರದ ದ್ವಾರಕಾನಾಥ ಭವನದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮುಂಬಯಿಯ ಶ್ರೀಮಂತ ಗಣಪತಿ ಎಂದು ಖ್ಯಾತಿ ಗಳಿಸಿದೆ. ಸುಮಾರು 60 ಕಿಲೋ ಚಿನ್ನ ಮತ್ತು 175 ಕಿಲೋ ಬೆಳ್ಳಿಯ ಆಭರಣ ಅಲಂಕಾರಗಳಿಂದ ಗಣೇಶನ ಮೂರ್ತಿ ಕಂಗೊಳಿಸುತ್ತಿದೆ. 22 ಕಿಲೋ ಚಿನ್ನಾಭರಣಗಳಿಂದ ಮಾಡಲ್ಪಟ್ಟ ಗಣೇಶನ ಕಿರೀಟವು ಆಕರ್ಷಣೀಯವಾಗಿದೆ. ವಿಶ್ವಖ್ಯಾತಿ ಪಡೆದ ವಡಾಲಾದ ಗಣೇಶನ ದರ್ಶನಕ್ಕಾಗಿ ಜನ ರಾಜ್ಯ, ಹೊರ ರಾಜ್ಯ, ವಿದೇಶದಿಂದ ಆಗಮಿಸುತ್ತಿದ್ದಾರೆ. ಇಲ್ಲಿಯ ವಿಶೇಷತೆಯನ್ನು ಸಂಚಾಲಕ ಮಂಡಳಿಯ ಕಮಲಾಕ್ಷ ಸರಾಫ್ ತಿಳಿಸಿದರು. ಇಲ್ಲಿ ಬಂದಾಗ ಗಣೇಶನ ಮೂರ್ತಿ ನೋಡಿ ಪ್ರತಿಯೊಬ್ಬನ ಮುಖದ ಮೇಲೆ ಒಂದು ಉತ್ಸಾಹದ ಚಿಹ್ನ ಕಾಣಬರುತ್ತದೆ. ಯಾಕೆಂದರೆ ಇದು ಉತ್ಸವ ಮೂರ್ತಿ, ತುಂಬ ಸುಂದರ ಮತ್ತು ಮನೋಹರ ಮೂರ್ತಿ. ಇಂಥ ಮನೋಹರ ಮೂರ್ತಿ ಮುಂಬೈ ಶಹರದಲ್ಲಿ ವಡಾಲದಲ್ಲಿ ಬಿಟ್ಟು ಬೇರೆ ಎಲ್ಲೂ ನಿಮಗೆ ಕಾಣಿಸ್ಲಿಕ್ಕಿಲ್ಲ. ಅಂಥ ಒಂದು ಅಂದರೆ ವಿಶೇಷ ಒಂದು ಕಳೆ ತೇಜ ಈ ಭಗವಾನ್ ಮಹಾಗಣಪತಿಗೆ ಇದೆ. ಸೆಪ್ಟೆಂಬರ್ 15ರ ತನಕ ಗಣೇಶೋತ್ಸವ ಸಂಭ್ರಮ ಜರುಗಲಿದ್ದು ಭಕ್ತಾದಿಗಳು ವಿವಿಧ ಪೂಜೆ ಸೇವೆಗಳನ್ನು ಸಲ್ಲಿಸಬಹುದು. ವಿಶ್ವಸ್ಥ ಮಂಡಳಿಯ ಕಾರ್ಯಾಧ್ಯಕ್ಷ ಎನ್ ಪಾಲ್ ಪ್ರತಿ ವರ್ಷವೂ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು. ಇದು ನಮ್ಮ ರಾಮ ಮಂದಿರ ಕಾಂಪ್ಲೆಕ್ಸ್ನಲ್ಲಿ ಈ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ. ಹೀಗೆ ಪ್ರತಿ ವರ್ಷ ನಮ್ಮ ಈ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ. ವಡಾಲ ಶ್ರೀರಾಮನ ಸನ್ನಿಧಿಯಲ್ಲಿ ಜರುಗುತ್ತಿರುವ ವೈಭವೋತ್ಸವದಲ್ಲಿ ತುಳು ಕನ್ನಡಿಗರು ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ಉತ್ಸವ ಸಮಿತಿ ಮತ್ತು ವಿಶ್ವಸ್ಥ ಮಂಡಳಿ ವಿನಂತಿಸಿಕೊಂಡಿದೆ. ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ಜೈ ಗಣೇಶ.